ನಮಸ್ಕಾರ ಪಿಟ್ಟು. ಬರ್ತಾ ಇದ್ದಾವ, ನಾನು ಬರ್ತೀನಿ ಇವಾಗ. ಗೈಸ್ ಫೈನಲಿ ಬೆಂಗಳೂರಿಗೆ ರೀಚ್ ಆಗಿದ್ದಾಯಿತು. ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಿ, ಸೊ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮನು ದೊಡ್ಡವನಾಗಿದ್ದಾನೆ, ಹಂಗಾಗಿ ಜಾಮೂನು ಮಾಡ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ. ನನ್ನ ನಲ್ಮೆಯ ಪ್ರೀತಿಯ ಅಭಿಮಾನಿಗಳಿಗೆ ಬೆಳಗಿನ ಶುಭೋದಯವನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ನಾನಿವತ್ತು ಒಂದು ಕೆಲಸದ ಮೇರೆಗೆ ನಾನು ಹೋಗ್ತಾ ಇದ್ದೀನಿ ಅಮೇರಿಕಾಗೆ. ಹೋಗ್ತಾ ಇದ್ದೀನಿ ಗೈಸ್. ನಾನು ಇವತ್ತು ಟ್ರೈನಲ್ಲಿ ಅಮೇರಿಕಾಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಏನೋ ಆಫೀಸ್ ಕೆಲಸ ಇತ್ತು, ಸೊ ಅದಕ್ಕಾಗಿ ಅರ್ಜೆಂಟಾಗಿ ಡೊನಾಲ್ಡ್ ಟ್ರಂಪ್ ಅವ್ರು ಕಾಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಮೇರಿಕಾ. ಏನಂತೀವಿ ಅಬ್ಬಿ? ಆಲ್ ದ ಬೆಸ್ಟ್. ಏನು ಇವನೇ ಫ್ಲೈಟಿಗೆ ಲೇಟ್ ಆಗ್ತಾ ಇದ್ದಾವ, ನಾನು ಬರ್ತೀನಿ ಇವಾಗ. ಅಮೇರಿಕಾಗೆ ಹೋಗ್ತಾ ಇದ್ದೀನಿ ಅನಿಸ್ತಾ ಇತ್ತು ನಿಮಗೆ? ಅಮೇರಿಕಾಗೆ ಹೋಗ್ತಾ ಇರೋದಕ್ಕೆ ಏನು ಅನಿಸ್ತಾ ಇದೆ? ಏನು ಅನಿಸ್ತಾ ಇಲ್ವ ನಿಮಗೆ? ಅಯ್ಯೋ 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 ಅಯ್ಯೋ. ಸರಿ ಬಾಯ್ ಗೈಸ್, ಬಾಯ್. ಬರೋಣ, ಬಾಯ್ ಬಾ ಹೋಗೋಣ, ಫ್ಲೈಟ್ ತೋರಿಸ್ತೀನಿ. ನಾವು ಇವತ್ತು ಹೊಟ್ಟಿರೋದು ಟ್ರೈನಲ್ಲಿ. ಸ್ವಲ್ಪ ಆಫೀಸ್ ಕೆಲಸ ಇರೋ ಕಾರಣ ಬೆಂಗಳೂರಿಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದುಬಿಡ್ಬೇಕು. ಬೆಂಗಳೂರಲ್ಲೆಲ್ಲ ನಮ್ಮ ಕೈಲಿ ಇರೋಕ್ಕಾಗಲ್ಲ. ಆಯಿತು, ಆಮೇಲೆ ಸೊ ಹಂಗಾಗಿ ಬೇಗ ಮನೆಗೆ ಬಂದು ಬೇಗ ಮನೆಗೆ ಸೇರ್ಕೋಬೇಕು. ಗೈಸ್ ಫೈನಲಿ ಬೆಂಗಳೂರಿಗೆ ರೀಚ್ ಆಗಿದ್ದಾಯಿತು. ಏನು ಜನ ಅಂತಿರೋ ಗೊತ್ತಾ ಟ್ರೈನಲ್ಲಿ. ಅಪ್ಪ ನಿಂತು ಸಾಕಾಗೋಯ್ತು ಗುರು. ಒಟ್ಟಲ್ಲಿ ಆ ಬಸ್ಸಲ್ಲಿ ಮೊಬೈಲ್ ಕೂಡ ತೆಗಿಯೋಕ್ಕಾಗಲ್ಲ, ಅಷ್ಟು ಜನ ಇದ್ರು ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇವಾಗ ಫಸ್ಟು ಟಿಫನ್ ಮಾಡ್ಕೊಬಿಡ್ಬೇಕು, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಇನ್ನೊಂದೇನು ಅಂದರೆ ಆ ಜನದಲ್ಲಿ ಯಾರೋ ಏನು ತಿಂದು ಬಂದಿದ್ನೋ ಇಲ್ಲ ಮಾಡಿ ಎಷ್ಟು ದಿನ ಆಗಿತ್ತು, ಬಿಟ್ಟ ಬಾಂಬು. ಅಪ್ಪ ತಡ್ಕೊಳಕ್ಕಾಗಲಿಲ್ಲ ಗುರು, ಸಾಕಾಗೋಯ್ತು. ಸೊ ಇವಾಗ ಫಸ್ಟ್ ಹೋಗಿ ಟಿಫನ್ ಮಾಡ್ಕೊಬಿಡೋಣ. ಫೈನಲಿ ಬೆಂಗಳೂರಿಂದ ಬಂದೆ. ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಿ, ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಜೊತೆಗೆ ನಂದು ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅದಕ್ಕೆ ಅಲ್ಲೂ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮಧ್ಯಾಹ್ನ ಏನದು ಮೆಕ್ಡೊನಾಲ್ಡ್ಸ್ಗೆ ಹೋಗಿದ್ದೆ. ಸೊ ಹಂಗಾಗಿ ನಮ್ಮ ಮೇಡಮ್ ಅವ್ರಿಗೆ ಮೆಕ್ಡೊನಾಲ್ಡ್ಸಿಂದ ಈಗ ಬರ್ಗರ್ ತಗೊಬಂದಿದ್ದೀನಿ. ಸೊ ಬೆಂಗಳೂರಿಂದ ಒಂದು ನಿಯರ್ಲಿ ಒಂದು 3-4 ಅವರ್ಸಿಂದ ಅದು ಪಾರ್ಸಲ್ ಆಗಿರೋದು ಹಂಗೆ ಇದೆ. ಮನೆಗೆ ಹೋದಾಗ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ನೋಡೋಣ, ಇವಾಗ ಮನೆಗೆ ಹೋಗೋಣ. ಗೈಸ್ ಏನೇ ಹೇಳಿದ್ರು ನಮ್ಮೂರು ನಮ್ಮದೇ ಚೆಂದ. ಅಂದರೆ ಎಲ್ಲೇ ಹೋಗು ಎಲ್ಲೇ ಬಾ, ನಮ್ಮೂರಿಗೆ ಬಂದ ಇರೋ ಸ್ಯಾಟಿಸ್ಫ್ಯಾಕ್ಷನ್ನು ಎಲ್ಲೂ ಇರಲ್ಲ. ಸೊ ಇವಾಗ ಇಲ್ಲಿ ಬಂದಮೇಲಂತೂ ಫುಲ್ ನೆಮ್ಮದಿ ಆಗಿದೆ ನಮ್ಮೂರಿಗೆ ಬಂದಮೇಲೆ. ನಮಸ್ಕಾರ ಪಿಟ್ಟು. ಎಲ್ಲಿ ಎಗರ್ತಾ ಇರೋದು? ಗೈಸ್ ಒಂದು ಉಡುಗೊರೆ ಕೊಡ್ತಾ ಇದ್ದೀನಿ ಗೈಸ್, ನೋಡಿ. ಇದು ಗೈಸ್ ಅದೇ ಹೇಳಿದ್ನಲ್ಲ 3 ಅವರಿಂದನೂ ಐತೆ. ಏನಾಗಿರುತ್ತೋ ಗೊತ್ತಿಲ್ಲ ಬರ್ಗರು.
ಬರ್ಗರ್ ಪಿಜ್ಜಾ ಆಗಿರುತ್ತೆ, ಫ್ರೈಸು ಫ್ಲೈ ಆಗೋಗಿರುತ್ತೆ. ಜಾಮೂನ್ ಮಾಡ್ತಾ ಗೈಸ್, ನಮ್ಮಮ್ಮ ಜಾಮೂನ್ ಮಾಡ್ತಾ ಇದ್ದಾರೆ ಗೈಸ್, ಜಾಮೂನು. ಮಿನಿ ನಡಿ ಮಿನಿ. ಏನಕ್ಕಮ್ಮ ಜಾಮೂನ್ ಮಾಡ್ತದೆ? ಏನು ಸ್ಪೆಷಲ್ ಇವತ್ತು? ಮನು ದೊಡ್ಡವನಾಗಿರೋದಕ್ಕ ಗೈಸ್, ನಮ್ಮ ಮನು ದೊಡ್ಡವನಾಗಿದ್ದಾನೆ, ಅದಕ್ಕೋಸ್ಕರ ಈಗ ಜಾಮೂನ್ ಮಾಡ್ತಾವ್ರ ನಮ್ಮಮ್ಮ. ಮನೆ ಮಾಡಕ್ಕೆ ಫಂಕ್ಷನ್ ಇದೆ, ಆರತಿ ಇಟ್ಕೊಂಡಿದೀವಿ. ಅವನಿಗೆ ಬಂದ್ಬಿಡ್ರಿ ಎಲ್ಲ, ಇಷ್ಟು ಇದೇ ಡೇಟ್ ಅನೌನ್ಸ್ ಮಾಡ್ತೀನಿ, ಆರತಿ ಯಾವಾಗ ಅಂದ್ಬಿಟ್ಟು ಅವನಿಗೆ. ಮೊನ್ನೆ 18ಕ್ಕೆ ತಂದಿಟ್ಟವನೆ ಅವನಿಗೆ. ಎಲ್ಲ ಇವಾಗ ಶಾಸ್ತ್ರ ಎಲ್ಲ ಮಾಡಿ ಹಂಗೆ ಏನದು ಎಲ್ಲ ಪೂಜೆ ಏನೇನಿದೆ ಎಲ್ಲ ಮಾಡ್ತೀವಿ ಗೈಸ್. ಬಂದ್ಬಿಡ್ರಿ, ಮಿಸ್ ಮಾಡಬೇಡ್ರಿ. ನಾನು ಸದ್ಯಕ್ಕೆ ಸಿಂಪಲ್ ಆಗಿ ಜಾಮೂನ್ ಮಾಡಿಸ್ತಾ ಇದ್ದೀವಿ. ದೊಡ್ಡನ ಬಜ್ಜಿ ತಿನ್ಬೇಕು ಅಂತ ಅದಕ್ಕೆ ಅಮ್ಮ ಜಾಮೂನ್ ಮಾಡಂತೆ ನಾನು ಮಾಡುವ. ಹಾಂ ನೋಡ್ರಿ, ಬೈಕ್ಗಳಿದ್ದಾವೆ ಅವನಿಗೂ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬಾಬಿಟ್ಟು ನೀವು ಒಬ್ಬನೇ ಹೇಳಿದ ಮಾತು ಕೇಳೋದು ಅಲ್ವಾ? ಹಾಂ, ಕೂತ್ಕೊ ನೀನು ಏನೋ ಕೊಡ್ತೀನಿ. ಕೂತ್ಕೊ ಒಂದು ನಿಮಿಷ ಕೂತ್ಕೊಂಡ್ರೆ ಕೂತ್ಕೋಬೇಕು. ಒಂದು ನಿಮಿಷ ಕೂತ್ಕೊಳ್ಳಲ್ಲ. ಕೂತ್ಕೊ ಹಾಂ ಕೂತ್ಕೊ ಬಂಟ ನೋಡ ಅಲ್ಲಿ ನೋಡಲ್ಲಿ. ಹೋಗು ನೀನಿ. ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ನೋಡಿ ಗೈಸ್, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಹೆಂಗೆ ಹಾರ ಹಾಕೊಂಡು ಮಲ್ಕೊಂಡಿದ್ದಾರೆ ನೋಡಿ ಗೈಸ್. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಫುಲ್ ಗಣೇಶ್ ಅವರು. ನಂಗಿದು ತಂದಿರೋದೇ 3. ನನಗೊಂದು, ಮನಗೊಂದು, ಅವಳಿಗೊಂದು. ನೀವ್ ಯಾರು ತಂದ್ರು? ನಾಟಕ ಇಲ್ಲ. ಆಯ್ತು, ನಾನು ಮಾಂಸ ಕೊಡ್ಬೇಡ. ನಿಂಗೊಂದು, ನಂಗೊಂದು, ಮನಗೊಂದು, ಅವಳಿಗೆಲ್ಲಿ ತಂದೀನಿ. ಏನು ಇಲ್ಲ ಇದು ಹೆಂಗಾಗಿದೆ ನೋಡು. ಇದು ಆಯ್ತು, ನೀನ್ ತಿನ್ಬೇಡ. ನೋಡಿ ಹೆಂಗಾಗೋಗಿದೆ ಅಪ್ಪ. ನೀನೇ ತಂದಿರೋದು. ಇದೇನ್ ತಿಂತೆ ಬಿಡು ಬಿ, ನಾನು ತಿಂತೀನಿ. ಬಿಡು ಬಿ. ಹಾಂ, ನಾನು ತಿಂತೀನಿ ಬಿಡು ಬಿ. ಬೇಡ ತಗೋ ಪಾಪ. ತಿಂದು ಚೆನ್ನಾಗಿರೋ, ಒಳ್ಳೇದಾಗಲಿ. ಹೆಂಗಿದೆ ಬಿ? ಚೆನ್ನಾಗಿದೆಯಾ? ಇದು ಯಾವುದು ಹೊಸದ? ಮೆಕ್ಸಿಕನ್ ಕೊರಿಯನ್. ಸ್ಪೈಸಿ ಆಗಿದೆ. ಖಾರ ಜಾಸ್ತಿನಾ? ಇವಳು ನೋಡು ತಾಯಿ, ನಮ್ಮವ್ವ ಕೂತಿರೋದು. ಮಿನಿ ನೀನು ತಿನ್ಬಾರ್ದು ಮಿನಿ ಅವೆಲ್ಲ. ಈಗ ಕೊಡ್ಬೇಡ ಬಿ ಅವಳಿಗೆ. ಫೋನ್ ಮಾಡಿ ಕ್ವಾಟ್ಲೆ ಕೊಟ್ಲು ಗಾಯ್ಸ್. ಯಪ್ಪ ನನಗೆ ಅದು ಬೇಕು, ಇದು ಬೇಕು, ಅದು ಇದು ಅಂತ. ಏನು ಮತ್ತೆ ಹಿಂಗೆ ಬೇಕಪ್ಪ ಹಿಂಗೆ ಬೇಕಾ ಬರ್ಗರು? ಹಾಂ, ಹಿಂಗೆ ಬೇಕಣ್ಣ, ಹಿಂಗೆ ಬೇಕಾ ಬರ್ಗರು? ಬುಬ್ಬುಳಿ ಬಂಟು ಬಟ್ಟ ತಿನ್ಬಾರ್ದು ಬಟ್ಟ. ನೋ ಬಂಟು. ಗೈಸ್, ಇವನು ಸ್ಪೋರ್ಟ್ಸ್ ಪರ್ಸನ್ನು, ಸ್ಪೋರ್ಟ್ಸ್ ಮ್ಯಾನು. ನೋಡು, ಬರ್ಗರು, ಪಿಜ್ಜಾ, ಈಗ ಇವೇ ತಿನ್ನೋದು. ಹಾಂ, ಸೊ ಬರೀ ಅದೇ ಗೈಸ್, ಜಂಕ್ ತಿನ್ನೋದು. ಹೋಗಿ ಎಷ್ಟೇ ಸ್ಕೋರ್ ಮಾಡ್ತಾನೆ ಅಂದರೆ 0, 2, 3, 22 ಅಷ್ಟೇ ನೋಡಿಯೋದು. ನೆನ್ನೆ ಮ್ಯಾಚ್ ಇತ್ತು. ಎಷ್ಟು ನೋಡ್ದ ನೆನ್ನೆ ಮ್ಯಾಚಲ್ಲಿ? ಹಾಂ, ವಾಹ್ ಕ್ಯಾ ಸೀನ್ ಹೈ. ಶಬಾಷ್. ಒಳ್ಳೆ ಅವಾರ್ಡು, ಪುರಸ್ಕಾರ ಎಲ್ಲ ಕೊಡ್ಬೇಕು ನಿನಗೆ. ಸುಮ್ಮನೆ ಇಲ್ಲಿ ಒಂದು 2 ಎಮ್ಮೆಗಳು, ಕುರಿಗಳು ತಂದ್ಕೊಟ್ರು, ಅವನ್ನ ಮೇಯಿಸ್ಕೊಂಡು ಹಾಲು ಕರ್ಕೊಂಡು ಅಂತ ಡೈರಿಗೆ ಹಾಲು ಹಾಕೊಂಡಿದ್ರೆ ದುಡ್ಡು ಬರೋದು. ಸುಮ್ಮನೆ ಹೋಗಲ್ವಂತೆ ಕ್ರಿಕೆಟ್ಗೆ. ಇವಾಗ ಹೇಳಲಿಲ್ಲ ನಾನು. ಅಮ್ಮ ಇನ್ನು ಹೋಗಲ್ಲ ಅಂತ ಅವ್ನು ಕ್ರಿಕೆಟ್ಗೆ. ಇವಾಗ ಹೇಳ್ದ ಅವನು, ಅಷ್ಟೇ ಹೊಡಿಯೋದು ನೀನು, ಹೋಗಲ್ಲ ಹೋಗಿದ್ರು ಹೋಗಿ, ಇಲ್ಲ ಅಂದ್ರೆ ಬೇಡ ಅಂದರೆ ಹೋಗಲ್ಲ ಅಂತಾನೆ. ಯಾರು ಇಸ್ಕೊಬರ್ರಿ ಅಂತ ಅವನೇ. ಹೋಗಿ ಅವನ ಮಕ್ಕಕ್ಕೆ.
ಹಾಂ ಅಪ್ಪಂಗೆ ಹೇಳೋಗು ಬೇ ಅಪ್ಪ ಅವ್ನು ಹೋಗಲ್ಲ ಅಂತ ಹೇಳ್ತಾವನೆ ಅಂತ ಹೇಳೋದು ನಿಜಾನೇ ವಿಡಿಯೋ ಅದ್ರದ್ದೇನೆ ಗೊತ್ತಾಗ್ಬೇಕಲ್ಲ ಅವನು ಹೆಂಗೆ ಮಾಡ್ತಾನೆ ಅಂತ ನಿಜಾನೇ ಹೇಳ್ತಾ ಇರೋದು. ಹೋಗಲ್ಲ ಅಂದ್ರೆ ಅವನು ಇರಬೇಕು. ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಲಿಮಿಟ್ ಅದು. ಅದು ಅದ್ರ ಮೇಲೆ ಅವ್ನಿಗೆ ಬಿಟ್ಟಿರೋದು. ನಾವು ಹೆಚ್ಚಾಗಿ ಮೋಸ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಕಲಿಬೇಕು, ಇಷ್ಟಪಟ್ಟು ಕಲಿತ್ರೆ ಆಗುತ್ತೆ ಅಷ್ಟೇ. ಕಷ್ಟ ಇಷ್ಟ ಎರಡೂ ಇರಬೇಕು. ಬರೀ ಶೋಕಿಗೆ ಬರೀ ಶೋಕಿನೇ ಅವನು. ಶೋಕಿ ಅವೆಲ್ಲ ಬಿಟ್ಬಿಡ್ಬೇಕು. ಕಷ್ಟಪಟ್ಟು ಆಡಲಿ. ಯಾಕೆಂದರೆ ಮುಂದೆ ಭವಿಷ್ಯ ಅವನು ರೂಪಿಸ್ಕೋಬೇಕು. ನಾವು ಇನ್ನೊಬ್ರು ಹೇಳೋದಲ್ಲ, ಅದು ಅವನಿಗೆ ಬೇಕಷ್ಟೇ. ಪ್ರತಿಯೊಬ್ಬ ಮನುಷ್ಯನು ಈಗ ಅವನು ಮೇಜರ್, ಬರೀ ಯಾವುದೋ ಹುಡುಗ ನಾವು ಹೆಚ್ಚಾಗಿ ಹೇಳಕ್ಕೆ ದೊಡ್ಡವನಾಗವನೇ. ಇನ್ನು ಆರತಿ ಮಾಡಬೇಕು. ನಾವು ಹೊಡೆದು ಬಡ್ದು ಹೇಳೋದಲ್ಲ. ನಿಮ್ಮಮ್ಮನ ಕೇಳಪ್ಪ, ಅರ್ಥ ಮಾಡ್ಕೋಬೇಕಷ್ಟೇ. ಹೋಗಲ್ಲ ಅಂತ ಅವನು. ಹೋಗೋ ಕತ್ತೆ ಮೀಸಕ್ ಹೋಗೋ ಇಡು. ಹೋಗಲ್ವಂತೆ ನೋಡಮ್ಮ ಅವನು. ನೀನು ಹೋಗ್ತೀಯ ಮನ್ಸ ಹೋಗ್ಲಿ, ನೀನು ಕಳಿಸ್ತೀನಿ. ಹಾಂ ನೀನು ಹೋಗ್ತೀಯ ಹೋಗ್ಲಿ. ಗಂಡು ನಾನೇ ಹೋಗ್ತಾ ಇದ್ದೆ. ಇವಾಗ ನೀನು ಹೆಣ್ಣುಡ್ಗೆ ಹೋಗ